ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಸೈಟ್ ಸಂಕಷ್ಟ. ಈಗಾಗಲೇ ತನಿಖೆಯನ್ನ ಲೋಕಾಯುಕ್ತರು ಚುರುಕುಗೊಳಿಸಿದ್ದಾರೆ. ಈಗಾಗಲೇ 14 ಸೈಟ್ಗಳ ಸ್ಥಳ ಮಹಜರ್ನ ಇವತ್ತು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಈಗ ಮೂಡ ಸಂಕಷ್ಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆ ಜೋರಾಗ್ತಾ ಇದೆ. ಇವತ್ತು ವಿವಾದಿತ 14 ಮೂಡ ನಿವೇಶನಗಳ ಮಹಜರ್ ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿ ಹೆಸರಿನಲ್ಲಿದ್ದ ಮೂಡ ನಿವೇಶನಗಳ ಪಂಚನಾಮೆ ಈಗಾಗಲೇ ಅವರು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಕ್ರಯಪತ್ರ ರದ್ದಾಗಿದೆ, ಅದು ಬೇರೆ ವಿಚಾರ. ಬಟ್ ಯಾವ್ಯಾವ ಸೈಟ್ ಇತ್ತು 14 ಸೈಟು ಅದನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಮಹಜರ್ ಮಾಡ್ಕೋತಾ ಇದ್ದಾರೆ. ಆರಂಭಿಕವಾದಂತಹ ತನಿಖೆ ಇವೆಲ್ಲ. ಈ ಸ್ಪಾಟ್ ಮಹಜರ್ ಅನ್ನೋದನ್ನೆಲ್ಲ ಬಿಗಿನಿಂಗಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 424 ಈಗಾಗಲೇ 4 ದಿವಸದ ಹಿಂದೆಯೇ ಸರ್ವೆ ಇದಾಯಿತು, ಪಂಚನಾಮೆ ಆಯಿತು. ಅದು ಕೂಡ ದೂರುದಾರರ ಸಮ್ಮುಖದಲ್ಲೇ ಮಾಡಿದ್ದು. ಈಗಲೂ ಕೂಡ ವಿಜಯನಗರ 3ನೇ ಹಂತ 4ನೇ ಹಂತಕ್ಕೆ ಬಂದಿದ್ದಾರೆ. ಲೋಕಾಯುಕ್ತ ಪೊಲೀಸರು ಜೊತೆಗೆ ದೂರುದಾರ ಎಲ್ಲರೂ ಕೂಡ ಬಂದು ಸ್ಪಾಟ್ ಮಹಜರನ್ನು ಮಾಡ್ತಾ ಇದ್ದಾರೆ. ಪಂಚನಾಮೆ ಅಂತ ಹೇಳ್ತಾರೆ. ಪಂಚರ ಸಮ್ಮುಖದಲ್ಲಿ ನಡೆಸ್ತಕ್ಕಂಥ ಮಹಜರ್ ಇದು. ಸೊ ಹಾಗಾಗಿ ಕ್ರಿಮಿನಲ್ ಕೇಸ್ಗಳಲ್ಲಾದರೆ ಆರೋಪಿಗಳನ್ನು ಕರ್ಕೊಂಬರ್ತಾರೆ. ಇಂಥ ಕೇಸ್ಗಳಲ್ಲಿ ದೂರುದಾರರನ್ನೇ ಕರ್ಕೊಂಬರ್ತಾರೆ. ಯಾಕೆ ಅಂತಂದರೆ ದೂರು ಕೊಟ್ಬಿಟ್ಟು ಆ ಜಾಗದಲ್ಲಿ ಸೈಟೇ ಇಲ್ಲ ಅಂದ್ಬಿಟ್ರೆ ಹಂಗಾಗಲ್ಲ. ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೋಬೇಕು. ಹಾಗಾಗಿ ಕೆಸರೆ ಗ್ರಾಮದಲ್ಲೂ ಒಂದು ಸರ್ತಿ ಈಗಾಗಲೇ ಪಂಚನಾಮೆಯನ್ನು ಮಾಡಿದ್ರು. ಸರ್ವೆ ನಂಬರ್ 424ರಲ್ಲಿ 3.16 ಎಕರೆ ಜಮೀನು. ಈಗ ಅದಕ್ಕೆ ಬದಲಿ ನಿವೇಶನ ಏನು ಕೊಟ್ಟಿದ್ರು ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ಅಲ್ಲಿಗೆ ಬಂದಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50ಯ ಅನುಪಾತದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರುವಂತಹ ಒಟ್ಟು 14 ಸೈಟ್ಗಳ ಮಹಜರ್ ಪ್ರಕ್ರಿಯೆಯನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಆರಂಭಿಸಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ವಿಜಯನಗರ 3ನೇ ಹಂತದಲ್ಲಿರುವಂತಹ ಸೈಟ್ಗಳು. ವಿಜಯನಗರ 3 ಮತ್ತು 4ನೇ ಹಂತ ಒಟ್ಟು 2 ಹಂತಗಳಲ್ಲಿ ಒಟ್ಟು 14 ಸೈಟ್ಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 50-50ಯ ಅನುಪಾತದಲ್ಲಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ನೀಡಲಾಗಿತ್ತು. ಈಗ ಅದೇ ಬಹುದೊಡ್ಡ ವಿವಾದವಾಗಿರುವಂತಹ ಕಾರಣಕ್ಕೋಸ್ಕರವಾಗಿ ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯು ಕೂಡ ಶುರುವಾಗಿದೆ. ಇವತ್ತು ಖುದ್ದು ಸೈಟ್ಗಳು ಇರುವಂತಹ 2 ಹಂತದ ಸ್ಥಳಕ್ಕೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ಕರ್ಕೊಂಡು ಬಂದು ಲೋಕಾಯುಕ್ತ ಅಧಿಕಾರಿಗಳು ಮಹಜರ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಕೆಸರೆಯಲ್ಲಿರುವಂತಹ ಒಟ್ಟು 3 ಎಕರೆ 26 ಗುಂಟೆಯ ಮೂಲವಾದಂತಹ ಜಮೀನ ಮಹಜರ್ ಪ್ರಕ್ರಿಯೆಯನ್ನು ಕೂಡ ಮುಗಿಸಿ ಈಗ ಅದಕ್ಕೆ ಪರ್ಯಾಯವಾಗಿ ಪಾರ್ವತಿ ಅವರಿಗೆ ನೀಡಿರುವಂತಹ ಒಟ್ಟು 14 ಸೈಟ್ಗಳ ಮಹಜರ್ ಪ್ರಕ್ರಿಯೆಯನ್ನು ಈಗ ಲೋಕಾಯುಕ್ತ ಪೊಲೀಸರು ಆರಂಭವನ್ನು ಮಾಡಿದ್ದಾರೆ. ಇವತ್ತು ಮತ್ತು ನಾಳೆ ಒಟ್ಟು 2 ದಿನಗಳ ಕಾಲ ಈ ಮಹಜರ್ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಅಲ್ಲಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇದೆ, ಅಂದರೆ ಮೂಲವಾದಂತಹ ಜಾಗ ಜೊತೆಗೆ ಅದಕ್ಕೆ ಒಂದು ಪರ್ಯಾಯವಾಗಿ ಇರುವಂತಹ ಒಂದು ಸೈಟ್ಗಳ ಇರುವಂತಹ ಜಾಗ. ಈಗ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಒಟ್ಟು ಇಲ್ಲಿ ಎಷ್ಟು ಸೈಟ್ಗಳಿದೆ ಸರಿ? ಒಂದಿದೆ 50 ಅಡಿ 80 ಅಡಿ ಉದ್ದದ ನಿವೇಶನ ಇಲ್ಲಿದೆ ಅಂತೇಳಿ ಕಂಡು ಬಂದಿದೆ. ಈಗ ಒಟ್ಟು 3 ಮತ್ತು 4ನೇ ಅಂತ 2 ಹಂತದಲ್ಲಿ ಕೊಟ್ಟಿರುವಂಥದ್ದು. ಹೌದು ಸರ್. ಅವ್ರಿಗೆಲ್ಲರಿಗೂ ಕೊಟ್ಟಿರುವಂಥದ್ದು 50-50 ಅಥವಾ 50-80? ಇಲ್ಲ ಬೇರೆ ಬೇರೆ ವಿವಿಧ ಅಳತೆ ಇದೆ. ಇದು 50-80 ಅಳತೆ ನಿವೇಶನ. ಇದು 3ನೇ ಹಂತ ಮತ್ತು 4ನೇ ಹಂತ. ಹೌದು ಸರ್, ನಿಮಗೆ ಲೋಕಾಯುಕ್ತ ತನಿಖೆ ತೃಪ್ತಿ ತರ್ತಾ ಇದೆಯಾ? ಲೋಕಾಯುಕ್ತ ನಡ್ಕೊಳ್ತಾ ಇರುವಂಥ ರೀತಿ ಅಲ್ಲ, ಈಗ ನಡೀತಾ ಇರೋದು ಸಮಾಧಾನ ಇದೆ. ಸೊ ಅಂತಿಮ ವರದಿ ಸಲ್ಲಿಸ್ತಾರಲ್ಲ, ಆಗಲೇ ಅದ್ರ ಬಗ್ಗೆ ಈಗ ಗೊತ್ತಾಗುತ್ತೆ. ಅಲ್ಲ, ಯಾಕಂದರೆ ಬರೀ ಕೇವಲ ನಿಮ್ಮನ್ನು ಕರೆಸಿ ಮಹಜರನ್ನು ಮಾಡೋದು ಅಂದರೆ ಈಗ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಇನ್ನೂ ಶುರುವಾಗಿಲ್ಲ ಅನ್ನುವಂಥ ಮಾತು. ಅಲ್ಲ, ನೋಟಿಸ್ ಕೊಟ್ಟೆ ಆರೋಪಿ ಸ್ಥಾನದಲ್ಲಿ ಅಲ್ಲ, ಆರೋಪಿಗೆ ಈಗಿಲ್ಲ ಕರೆಸಲ್ಲ ಸರ್. ಈಗ ಎಲ್ಲ ಆರೋಪಕ್ಕೆ ಸಂಬಂಧ ಎಲ್ಲ ಮಾಹಿತಿ ದಾಖಲೆ ಸಂಗ್ರಹ ಮಾಡಿದ ನಂತರ ಅದನ್ನೆಲ್ಲ ಇಟ್ಕೊಂಡು ಆರೋಪಿನ ಕರೆದು ವಿಚಾರಣೆ ಮಾಡುವಂಥದ್ದು. ಹೌದು, ಸದ್ಯಕ್ಕೆ ಮಹಜರ್ ಪ್ರಕ್ರಿಯೆ ಅಲ್ಲಿಗೆ ತಮಗೆ ಮಹಜರ್ ಪ್ರಕ್ರಿಯೆ ನಡೆಸಿದ್ರೆ ಜೊತೆಗೆ ದಾಖಲಾತಿ ಸಂಗ್ರಹಗಳು ನಡೆಸ್ತಾ ಇದ್ದಾರೆ. ಸೊ ಎಲ್ಲ ಆದ ನಂತರ ಆರೋಪಿನ ಕರೆದು ವಿಚಾರಣೆ ಮಾಡ್ತಾರೆ. ಅಲ್ಲಿಗೆ ತಮಗೆ ಆರಂಭದಲ್ಲಿ ತಮ್ಮ ಒಂದಿಷ್ಟು ಡೌಟ್ಗಳಿದ್ದು ಇವ್ರು ಹೆಂಗೆ ತನಿಖೆ ಮಾಡ್ತಾರೆ ಅಂತ. ಈಗ ಇವತ್ತಿನ ಮಟ್ಟಿಗೆ ನಿಮ್ಗೆ ಸಮಾಧಾನ? ಇವತ್ತಿನ ಮಟ್ಟಿಗೆ ಸಮಾಧಾನ ಇದೆ ಸರ್. ಸಮಾಧಾನ ಇದೆ ಅಂದರೆ ಲೋಕಾಯುಕ್ತರು ನಡೆಸ್ತಾ ಇರುವಂಥ ತನಿಖೆ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಸದ್ಯಕ್ಕೆ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಇವತ್ತಿನ ಮಟ್ಟಿಗೆ ಸರಿಯಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದರ ರಿಪೋರ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ನೀವೀಗ ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇವರು ದಾಖಲೆಗಳನ್ನು ಅಂದರೆ ಮಹಜರ್ ಪ್ರಕ್ರಿಯೆಯನ್ನು ಅಲ್ಲೇ ಕಂಪ್ಯೂಟರ್ಕರಣ ಮಾಡುವಂತಹ ಕೆಲಸ, ಕಂಪ್ಯೂಟರಲ್ಲಿ ದಾಖಲೆ ಮಾಡುವಂಥ ಕೆಲಸ ಎಲ್ಲದನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂದರೆ
ಈ ಒಂದು ಕೇಸಿನ ತನಿಖೆಯನ್ನು ಖುದ್ದಾಗಿ ಜನಪ್ರತಿನಿಧಿ ನ್ಯಾಯಾಲಯವೇ ಗಮನಿಸ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಒಂದೇ ಒಂದು ಟೆಕ್ನಿಕಲ್ ಮಿಸ್ಟೇಕ್ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳಾಗ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಯಾವ ಮಿಸ್ಟೇಕ್ ಆಗದೇ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ದೃಷ್ಟಿಯಿಂದ ಲೋಕಾಯುಕ್ತ ಅಧಿಕಾರಿಗಳು ಈಗ ಮಹಾಜರ್ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.